ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 20 ಗುಂಟೆ ಸ್ನೇಹಿತರೆ. 1 ಎಕರೆ 20 ಗುಂಟೆ ಪ್ಯೂರ್ ರೆಡ್ ಸಾಯಿಲ್ ಫೆನ್ಸಿಂಗ್ ಮಾಡಿದ್ದಾರೆ ಸ್ನೇಹಿತರೆ. ನಿಮಗೆ ಫೆನ್ಸಿಂಗ್ ಮಾಡಿದ್ದಾರೆ. ತುಂಬ ಲ್ಯಾಂಡ್ ಅಂತೂ ಸಾಲಿಡ್ ಆಗಿದೆ ನಿಜವಲ್ಲವೇ. ಇವರು ಸ್ವಲ್ಪ ತೆಂಗಿನ ಸಸಿಗಳು ಹಾಕ್ಕೊಂಡಿದ್ದಾರೆ. ಅಂದರೆ ಇವರು ವ್ಯವಸಾಯ ಮಾಡ್ತಿರುವಂತಹ ಭೂಮಿ ಇದು. ಒಂದು ಇರಳಿಕಾಯಿ ಗಿಡ ಇದೆ ಫ್ರಂಟೆ ನೋಡಿ, ಅದು ಇರಳಿಕಾಯಿ ಗಿಡ. ನಮ್ಮ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು. ಆಮೇಲೆ ಸಿಲ್ವರ್ನ ಗಿಡಗಳು ಕೂಡ ಇಲ್ಲಿ ಇದ್ದಾವೆ ಸ್ನೇಹಿತರೆ. ಬಾರ್ಡರ್ಗಳಲ್ಲಿ ಸಿಲ್ವರ್ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಒಂದು ಸೈಡ್ಗೆ. ಇನ್ನೊಂದು ಸೈಡ್ಗೆ ನಿಮಗೆ ತೆಂಗಿನ ಸಸಿಗಳನ್ನ ನೆಟ್ಕೊಂಡಿದ್ದಾರೆ. ಇವರು ಪರ್ ಎಕರ್ 26 ಲ್ಯಾಕ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 26 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ನೇರ ರೈತರೊಂದಿಗೆ ನಾವು ಮಾತಾಡ್ಬೋದು. ನೋಡಿ, ಇದ್ರ ಪಕ್ಕದಲ್ಲೆಲ್ಲ ನಿಮಗೆ ಒಳ್ಳೆ ತೋಟ ಕೂಡ ಮಾಡಿದ್ದಾರೆ. ತೋಟ ಮಾತ್ರ ನಿಮಗೆ ಸೂಪರಾಗಿದೆ. ನಾವು ಕೂಡ ಇದೇ ಥರ ಒಂದು ತೋಟ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ನೀರು ಚೆನ್ನಾಗಿದೆ. ಈ ಬೋರ್ಲಿ ಇರುವಂತಹ ನೀರು ಪಾಪ ಇವ್ರಿಗೆ ಹುಷಾರಿಲ್ಲದ ಕಾರಣ ಇವರು ತಮ್ಮಿಂದ್ರ ಜಮೀನು ಕೆಳಗಡೆ ಇದ್ದಾವೆ ಸ್ನೇಹಿತರೆ. ಅಲ್ಲಿ ಪೈಪ್ ಲೈನ್ ಮಾಡಿ ಬಿಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ನಿಮಗೆ ಸುತ್ತ ನೋಡಿ ಲ್ಯಾಂಡ್ ಒಂದೇ ಫ್ಲ್ಯಾಟ್ ಆಗಿದೆ. ಅಂದರೆ ಹಂಗೆ ಇದ್ದಂಗಿದೆ ಭೂಮಿ ಮಾತ್ರ. ಮರಗಳು ಅಷ್ಟೇ, ಸಿಲ್ವರ್ ಮರಗಳೆಲ್ಲ ನೋಡಿ ಅಲ್ಲಿ ಕಟಾವು ಬಂದು ನಿಂತಿದ್ದಾವೆ. ನಾವು ಅವುಗಳು ಮಾರ್ಕೊಂಡ್ರೆ ನಮಗೆ ಸ್ವಲ್ಪ ಹಣ ಅಂತೂ ಬರುತ್ತೆ. ನಾವು ಇಲ್ಲಿ ಅಡಿಕೆ, ತೆಂಗು, ಮಾವು ನಮಗೆ ಯಾವುದು ಬೇಕು ಅದಾಕ್ಬೋದು. ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ. ನಮಗೆ ನೋಡಿ, ನಾವು ಏನೇ ಬೆಳೆ ಬೆಳಿಬೇಕು ಅಂದರೂ ವಾತಾವರಣ ಚೆನ್ನಾಗಿರಬೇಕು, ಅಲ್ಲಿನ ನೀರಿನ ಗುಣ ಕೂಡ ಚೆನ್ನಾಗಿರಬೇಕು. ಎಲ್ಲ ಕೂಡ ನಮಗಿಲ್ಲಿ ಸೂಪರಾಗಿದೆ. ಆಮೇಲೆ ಪೊಲ್ಯೂಷನ್ ಅನ್ನೋದಿಲ್ಲ ನಮಗಿಲ್ಲಿ, ಅದು ಇಂಪಾರ್ಟೆಂಟ್ ಯಾವಲ್ವೇ. ನಿಮಗೆ ಇದು ತಾರ್ ರೋಡಿಂದ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಮಡ್ ರೋಡ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಹೇಳಿದ್ನಲ್ಲ 26 ಲ್ಯಾಕ್ ಹೇಳ್ತಾ ಇದ್ದಾರೆ. ನೇರ ರೈತರೊಂದು ಮಾತಾಡೋಣ. ಇದು ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ. 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಎಲ್ಲ ರೀತಿಯಲ್ಲೂ ನಮಗಿದು ಸಾಕಾಗಿದೆ, ಸೂಪರಾಗಿದೆ. ಯಾಕಂದರೆ ಎಲ್ಲ ಜನಗಳು ಇಲ್ಲಿ ತೋಟ ಮಾಡೋರೆಲ್ಲ ಇಲ್ಲೆಲ್ಲ ಅಕ್ಕಪಕ್ಕ ಒಳ್ಳೆ ತೋಟಗಳು ಮಾಡಿದ್ದಾರೆ. ತೋಟಗಳಲ್ಲೇ ಮನೆಗಳು ಮಾಡಿಕೊಂಡು ಅಲ್ಲೇ ವಾಸ ಕೂಡ ಇದ್ದಾರೆ ಸ್ನೇಹಿತರೆ. ನಾವೇನು ಒಬ್ಬರೇ ಇರಬೇಕಲ್ಲ ಅನ್ನೋದಕ್ಕಿಂತ ಇಲ್ಲಿ ನಿಮಗೆ ನಾವು ತೋಟ ಎಂಟ್ರೆನ್ಸ್ ಬರುವಾಗಿಂದನೂ ಈ ತೋಟದ ಕೊನೆವರೆಗೂ ಕೂಡ ಅಲ್ಲಿ ಜಮೀನಲ್ಲೇ ವ್ಯವಸಾಯ ಮಾಡಿಕೊಂಡು ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೆ ಸ್ನೇಹಿತರೆ. ಇವರೆಲ್ಲದಕ್ಕೂ ಫೆನ್ಸಿಂಗ್ ಅಂತೂ ಮಾಡಿದ್ದಾರೆ. ಹೇಳಿದವರ ನಾವು ಕೂಡ ಇದರಲ್ಲಿ ಒಳ್ಳೆ ವ್ಯವಸಾಯ ಬೇಕಾದ್ರೂ ಮಾಡ್ಬೋದು. ಅವರು ವ್ಯವಸಾಯ ಮಾಡಲಿಕ್ಕೋಸ್ಕರ ಅವರು ಆವಾಗ ಯಾವುದೇ ಗಿಡಗಳನ್ನ ಹಾಕಿರಲಿಲ್ಲ. ಈಗ ತೆಂಗಿನ ಸಸಿಗಳನ್ನ ಹಾಕ್ಕೊಂಡಿದ್ದಾರೆ ಮಧ್ಯದಲ್ಲಿ ಒಂದೊಂದು ಸ್ವಲ್ಪ ಅಷ್ಟೇ. ಇವರು ಕಲ್ಟಿವೇಷನ್ ಮಾಡ್ತಿದ್ದಂತಲ್ವ, ಅದರಿಂದ ಅವರು ಮಧ್ಯದಲ್ಲಿ ಯಾವುದೇ ಗಿಡಗಳನ್ನ ಹಾಕೊಳ್ಳೋಕ್ಕೆ ಅವ್ರು ಇಷ್ಟಪಟ್ಟಿರಲಿಲ್ಲ. ನಾವು ಬೇಕು ಅಂತಂದರೆ ಕಲ್ಟಿವೇಷನ್ ಮುಂದುವರ್ಸ್ಬೋದು ನಾವು. ಇಲ್ಲ ಅಂದರೆ ನಾವೀಗ ಒಳ್ಳೆ ವ್ಯವಸಾಯ ಮಾಡ್ಬೋದು ಸ್ನೇಹಿತರೆ, ತೋಟನ ಮಾಡ್ಬೋದು. ಇಲ್ಲಿ ಸೇವಂತಿಗೆ ಹೂವಿನ ಗಿಡ ಕೂಡ ನಿಮ್ಗೊಂದಿದೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೀವು ಹೆಚ್ಚು ಶೇರ್ ಮಾಡಿದಷ್ಟು ಹೆಚ್ಚು ಜನಗಳಿಗೆ ತಲುಪುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಎಷ್ಟು ಜನಗಳು ಭೂಮಿ ಬೇಕು ಅಂತಿರ್ತಾರೆ ಅಂಥವ್ರಿಗೆ
ಸಿಕ್ಕಿರಲ್ಲ. ನಿಮ್ಮಿಂದ ಅದೊಂದು ತುಂಬ ಹೆಲ್ಪ್ ಆಗುತ್ತೆ. ನಮಗೆ 1.5 ಎಕರೆ ಸಾಲಲ್ಲ ಅನ್ನೋರಿಗೆ ಪಕ್ಕದಲ್ಲಿ ಇನ್ನೂ 1.5 ಎಕರೆ ಸಿಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.